ಇನ್ನು ಮುಂದಿನ ಕ್ಷೇತ್ರ ಕಡೂರು ವಿಧಾನಸಭಾ ಕ್ಷೇತ್ರ. ಸೊ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿತ್ತು 2023ರಲ್ಲಿ ಅಲ್ಲಿ KS ಪ್ರಕಾಶ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. KS ಪ್ರಕಾಶ್ ಸೋತಿದ್ರು. ಅದಾದ ನಂತರ YSV ದತ್ತ JDS ನಿಂದ ಸ್ಪರ್ಧೆ ಮಾಡಿದ್ರು, ಸೋತ್ರು. ಸೊ ಇಲ್ಲಿ ಇಬ್ರು ಅಭ್ಯರ್ಥಿಗಳು ಸೋತಿದ್ದಾರೆ. ಸ್ವಲ್ಪ ಹೆಚ್ಚಿಗೆ ಮತಗಳನ್ನ ತೆಗೆದುಕೊಂಡಿರುವುದು ಅಂತ ಅಂದ್ರೆ KS ಪ್ರಕಾಶ್ ಬಿಜೆಪಿಯ ಅಭ್ಯರ್ಥಿ. ಸೊ ಇಲ್ಲಿ ಏನಾಗಬಹುದು? ಬೆಳ್ಳಿ ಪ್ರಕಾಶ್. KS ಪ್ರಕಾಶ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಬೆಳ್ಳಿ ಪ್ರಕಾಶ್ ಸೋಲ್ತಾರಂತೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಸಂಘಟನೆ ಹಂಗೆ ಇತ್ತು, ಜೊತೆಗೆ ಕೆಲಸನೂ ಕೂಡ ಹಂಗೆ ಮಾಡ್ತಾ ಇದ್ರು, ಕ್ಷೇತ್ರದಲ್ಲೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ರು. ದತ್ತ ಅವ್ರಿಗೆ ಸಮಸ್ಯೆ ಏನಂತ ಹೇಳಿದ್ರೆ ಅಲ್ಲಿ ಪಾಪ ಸಮುದಾಯ ಇಲ್ಲ. ರಾಜಕಾರಣ ಈಗ ಹೆಂಗಾಗಿದೆ, ಸಮುದಾಯ ಇದ್ರೆ ಮಾತ್ರ ರಾಜಕಾರಣ ಮಾಡ್ಬೋದು. ಸಮುದಾಯ ಇಲ್ಲ ಅಂದ್ರೆ ರಾಜಕಾರಣ ಮಾಡೋದಕ್ಕೆ ಈಗ ಟಿಕೆಟ್ ಕೊಡೋರು ಅಷ್ಟೇ, ಅದು ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, JDS ಆಗಿರ್ಲಿ, ಟಿಕೆಟ್ ಕೊಡಿ ಅಂತ ಕೇಳಿದ್ರೆ ಫಸ್ಟ್ ಆರ್ಥಿಕವಾಗಿ ನೀನು ಎಷ್ಟು ಸದೃಢವಾಗಿದೆಯಾ, ಆಮೇಲೆ ಜಾತಿ ಮಟ್ಟದಲ್ಲಿ ಎಷ್ಟು ಮಟ್ಟಿಗೆ ಸದೃಢವಾಗಿದೆಯಾ, ಈ ಎರಡನ್ನು ಕೇಳ್ತಾರೆ. ನೀನ್ ಮತ್ತೆ ನೀನು PhD ಮಾಡ್ದೆ, MPhil ಮಾಡ್ದ, ಬೇರೆ ಯಾವ್ದು ಕೇಳಲ್ಲ. ರಾಜಕೀಯದಲ್ಲಿ ಅವರು ಶಿಕ್ಷಣವಂತರಾಗಿರ್ಬೇಕಂದ್ರೆ ಒಂದು ಜಾತಿ ಮೂಲಕ ಆಗಿರ್ಬೇಕು, ಇನ್ನೊಂದು ಹಣದ ಮೂಲಕ ಆಗಿರ್ಬೇಕು. ಈ ಎರಡೂ ಇದ್ರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ. ಇಲ್ಲಿ YSV ದತ್ತ ಒಮ್ಮೆ ಆ ಕ್ಷೇತ್ರದಿಂದ ಗೆದ್ದು ಬಂದ್ರು ಕೂಡ ಎರಡೆರಡು ಬಾರಿ ಸೋಲೋದಕ್ಕೆ ಪ್ರಮುಖ ಕಾರಣ ಅದು ಕೂಡ ಒಂದು. ಯಾಕಂತ ಹೇಳಿದ್ರೆ ಬೇರೆಯವರು ಕಂಪೇರ್ ಮಾಡಿದ್ರೆ YSV ದತ್ತ ಒಂದ್ ಸ್ವಲ್ಪ ಕ್ಲೀನ್ ಹ್ಯಾಂಡ್, ಅದರಲ್ಲಿ ಯಾವುದೇ ಅನುಮಾನನೂ ಇಲ್ಲ. ಈ ಬಾರಿ ಜನಾನೇ ದುಡ್ಡು ಕೊಟ್ಟಿದ್ರು ಅಂತ ಕಾಣಿಸುತ್ತೆ. ಕೊಟ್ಟಿದ್ರು. ದತ್ತ ಅವರು ಕೂಡ ಅದನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಅದೇನು ಮುಚ್ಚುಮರೆಯಾಗಿ ಇಟ್ಟಿಲ್ಲ. ಇವತ್ತು ಸಣ್ಣ ಪುಟ್ಟ BBMP ಎಲೆಕ್ಷನ್ ಗೆದ್ದವ್ರೆ ಏನೆಲ್ಲ ಆಗಿದ್ದಾರೆ, ಬೆಂಗಳೂರಲ್ಲಿ, ಮೈಸೂರಲ್ಲಿ, ಎಲ್ಲೆಲ್ಲಿ ಏನೇನ್ ಮಾಡಿದಾರೆ ಅಂತ ಎಲ್ಲ ಗೊತ್ತು. ಆದ್ರೆ ದತ್ತ ಅಂತ ರಾಜಕಾರಣಿ ನಾನು ತೀರಾ ಅಪರೂಪ ಅಂತ ಹೇಳ್ತಿಲ್ಲ, ಇಂಥ ರಾಜಕಾರಣಿ ಸಿಗೋದು ಸದ್ಯಕ್ಕೆ ಕಷ್ಟ.